ನಮಸ್ಕಾರ ಸ್ನೇಹಿತರೆ. 4 ಕಾಳು ಮೆಣಸು ಶೌಚಾಲಯದಲ್ಲಿ ಹಾಕಿದರೆ ವೈರಿಯ ವಾಂತಿ ಏಣಿಕೆ ಆರಂಭವಾಗುತ್ತದೆ. ವೈರಿ ಮತ್ತು ವೈರಿಗಳು ನಿಮ್ಮನ್ನು ಎಲ್ಲಾ ಕಡೆಯಿಂದಲೂ ಕಾಡುತ್ತಿದ್ದರೆ, ನಿಮ್ಮ ಜೀವನದಲ್ಲಿ ವೈರಿಗಳು ಇಷ್ಟೊಂದು ಗೊಂದಲ ಮತ್ತು ಹಾವಳಿ ಮಾಡುತ್ತಿದ್ದಾರೆ ಎಂದು ನಿಮಗೆ ತೋರುತ್ತಿದ್ದರೆ, ಅವರು ನಿಮ್ಮ ಸಂಪೂರ್ಣ ಜೀವನವನ್ನೇ ಹಾಳು ಮಾಡುತ್ತಿದ್ದಾರೆ, ನಾಶ ಮಾಡುತ್ತಿದ್ದಾರೆ ಎಂದು ನಿಮಗೆ ಅನಿಸುತ್ತಿದ್ದರೆ, ಆಗ 4 ಕಾಳು ಮೆಣಸು ನಿಮ್ಮ ವೈರಿ ಮತ್ತು ವೈರಿಗಳ ಕೊಡಲಿಯನ್ನು ತುಂಡುಗೊಳಿಸುತ್ತವೆ. ವೈರಿಯ ಎಲ್ಲಾ ಗರ್ವವನ್ನು ಕಿತ್ತು ಹಾಕುತ್ತವೆ. ವೈರಿಯು ವೈರತ್ವ ಮಾಡುವುದನ್ನೇ ಮರೆತು ಬಿಡುತ್ತಾನೆ. ಅಂತಹ ವಿಧಾನವನ್ನು ಇಂದು ನಾವು ನಿಮಗಾಗಿ ತಂದಿದ್ದೇವೆ. ನೋಡಿ, ಇಂದಿನ ಕಾಲದಲ್ಲಿ ಬಹಳಷ್ಟು ಜನರು ಗುಪ್ತ ವೈರಿಗಳಿಂದ ತುಂಬಾ ಕಷ್ಟಪಡುತ್ತಿದ್ದಾರೆ. ಅಂತಹ ವೈರಿಗಳಿಂದ ಯಾರು ಹಿಂದೆಯೇ ದಾಳಿ ಮಾಡುತ್ತಾರೆ. ಈಗ ಗುಪ್ತ ವೈರಿಗಳು ಏನು ಮಾಡುತ್ತಾರೆ ಎಂದರೆ, ಹಿಂದೆಯೇ ಮಾಟ ತಂತ್ರ ಕ್ರಿಯೆಗಳನ್ನು ಮಾಡಿಸುತ್ತಾರೆ. ಮಾಟ ತಂತ್ರ, ಕಪ್ಪು ಜಾದು ಮುಂತಾದವುಗಳನ್ನು ಮಾಡಿಸುತ್ತಾರೆ. ಇಂತಹ ವಿಷಯಗಳನ್ನು ಗುಪ್ತ ವೈರಿಗಳು ಮಾಡಿಸುತ್ತಾರೆ ಮತ್ತು ವ್ಯಕ್ತಿಗೆ ತಿಳಿಯುವುದೂ ಇಲ್ಲ. ಗುಪ್ತ ವೈರಿಗಳು ಇದನ್ನು ಯೋಚಿಸಿ ಮಾಡಿಸುತ್ತಾರೆ. ಆ ವ್ಯಕ್ತಿ ಸಂಪೂರ್ಣವಾಗಿ ನಾಶವಾಗಬೇಕು. ಅವನ ಬಳಿ ಹಣ ಇರಬಾರದು, ಅವನ ವ್ಯಾಪಾರ ಇರಬಾರದು, ಮನೆಯಲ್ಲಿ ಜಗಳ, ಕಲಹ, ಕಷ್ಟ ಹೆಚ್ಚಾಗಬೇಕು. ನೋಡಿ, ಯಾವ ಮನೆಯಲ್ಲಿ ಜಗಳ, ಕಲಹ, ಕಷ್ಟ ಬಹಳವಾಗಿರುತ್ತದೆಯೋ ಅಲ್ಲಿ ಯಾವಾಗಲೂ ಹಣದ ಕೊರತೆ ಕಾಡುತ್ತಿರುತ್ತದೆ. ಏಕೆಂದರೆ ಅಂತಹ ಮನೆಗೆ ಮೊದಲು ಹಣ ಬರುವುದೇ ಇಲ್ಲ, ಬಂದರೂ ಅದು ನಿಲ್ಲುವುದಿಲ್ಲ. ಎರಡನೇ ವಿಷಯ ಏನೆಂದರೆ, ಯಾವ ಮನೆಯ ಮೇಲೆ ಕಪ್ಪು ಜಾದು, ಮಾಟ, ಮಂತ್ರ, ತಂತ್ರ ಮುಂತಾದವುಗಳನ್ನು ಮಾಡಿಸಲಾಗುತ್ತದೆಯೋ ಅವರ ಕೆಲಸಗಳು ಬಹಳ ಬೇಗ ಕೆಟ್ಟು ಹೋಗುತ್ತವೆ. ಅವರ ಯಾವ ಕೆಲಸವೂ ನಡೆಯುವುದಿಲ್ಲ ಮತ್ತು ಅನೇಕ ಬಾರಿ ಮಾಡಿದ ಕೆಲಸವು ಕೆಟ್ಟು ಹೋಗುತ್ತದೆ. ನೋಡಿ ಸ್ನೇಹಿತರೆ, ವೈರಿ ನಿಮ್ಮನ್ನು ಯಾವುದೇ ರೀತಿಯಲ್ಲಿ ಕಾಡುತ್ತಿದ್ದರು, ಅಂದರೆ ಗುಪ್ತ ವೈರಿಗಳು ಕಾಡುತ್ತಿದ್ದರು, ಅಥವಾ ಯಾವುದೇ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮೊಂದಿಗೆ ವೈರತ್ವ ಹುಟ್ಟಿಸುತ್ತಿದ್ದರೆ, ನಿಮ್ಮನ್ನು ಕಾಡುತ್ತಿದ್ದರೆ, ಹೆದರಿಸುತ್ತಿದ್ದರೆ, ಬೆದರಿಸುತ್ತಿದ್ದರೆ, ಅಥವಾ ನಿಮ್ಮನ್ನು ಕೆಳಗಿಳಿಸುವ ಪ್ರಯತ್ನ ಮಾಡುತ್ತಿದ್ದರೆ, ತನ್ನ ಹಣದ ಬಲದಿಂದ, ತನ್ನ ಶಕ್ತಿಯ ಬಲದಿಂದ ನಿಮ್ಮನ್ನು ಕೆಳಗಿಳಿಸುತ್ತಿದ್ದರೆ, ಆಗ ಈ 4 ಕಾಳು ಮೆಣಸಿನ ವಿಧಾನದಿಂದ ನಿಮ್ಮ ವೈರಿ ಸಂಪೂರ್ಣವಾಗಿ ಸೋತು ಹೋಗುತ್ತಾನೆ. 4 ಕಡೆಯೂ ಬಿದ್ದು ಹೋಗುತ್ತಾನೆ. ನಿಮ್ಮ ವೈರಿ ಸೋತು ಹೋಗುತ್ತಾನೆ. 4 ಕಾಳು ಮೆಣಸನ್ನು ಶೌಚಾಲಯದಲ್ಲಿ ಹಾಕಿ ತುಂಬಾ ಸಣ್ಣ ವಿಧಾನವನ್ನು ಮಾಡಿದರೆ ಸಾಕು. ನೋಡಿ, ನಾವು ಹೇಳಿದ ಇಂದಿನ ಈ ವಿಧಾನವನ್ನು ನೀವು ಮನೆಯಲ್ಲೇ ಮಾಡಬಹುದು. ನೀವು ಎಲ್ಲಿಗೂ ಹೋಗಬೇಕಾಗಿಲ್ಲ. ಎರಡನೇ ವಿಷಯ ಏನೆಂದರೆ, ಈ ವಿಧಾನವನ್ನು ಕಾಳು ಮೆಣಸಿನಿಂದ ಮಾಡಬೇಕು. ಆದ್ದರಿಂದ ನಿಮ್ಮ ಹಣ ವ್ಯಯವಾಗುವುದಿಲ್ಲ, 1 ರೂಪಾಯಿ ಕೂಡ ಖರ್ಚಾಗುವುದಿಲ್ಲ. ಏಕೆಂದರೆ ಕಾಳು ಮೆಣಸು ನಿಮ್ಮ ಅಡುಗೆ ಮನೆಯಲ್ಲೇ ಸಿಗುತ್ತದೆ. ನಿಮ್ಮ ಅಡುಗೆ ಮನೆಯಲ್ಲೇ ಕಾಳು ಮೆಣಸು ಸಿಗುತ್ತದೆ. ಇಲ್ಲದಿದ್ದರೂ ಗರಿಷ್ಠ 1 ರೂಪಾಯಿಗೆ ಬಹಳಷ್ಟು ಕಾಳು ಮೆಣಸು ಬರುತ್ತದೆ. ಆದ್ದರಿಂದ ಈ ಕಾಳು ಮೆಣಸಿನ ವಿಧಾನವನ್ನು ನೀವು ರಾತ್ರಿ ಸಮಯದಲ್ಲಿ ಮಾಡಬೇಕು. ಏಕೆಂದರೆ ಈ ವಿಧಾನವನ್ನು ರಾತ್ರಿ ಮಾಡಿದರೆ ವಿಧಾನ ತಕ್ಷಣವೇ ಯಶಸ್ವಿಯಾಗುತ್ತದೆ, ತಕ್ಷಣವೇ ಸಿದ್ಧವಾಗುತ್ತದೆ. ಎರಡನೇ ವಿಷಯ ಏನೆಂದರೆ, ಈ ವಿಧಾನವನ್ನು ಯಾವುದೇ ವ್ಯಕ್ತಿ ಮಾಡಬಹುದು. ಈಗ ಯಾವ ದಿನ ಮಾಡಬೇಕು ಎಂದರೆ, ಶನಿವಾರದ ದಿನ ಈ ವಿಧಾನಕ್ಕೆ ಅತ್ಯಂತ ಶ್ರೇಷ್ಠವಾದ ದಿನ. ಭಾನುವಾರದ ದಿನವು ಬಹಳ ಉತ್ತಮ. ಮಂಗಳವಾರದಂದು ನೀವು ಈ ವಿಧಾನವನ್ನು ಮಾಡಬಹುದು. ಈ 3 ದಿನಗಳು ಈ ವಿಧಾನ ಮಾಡಲು ಉತ್ತಮ ದಿನಗಳು. ಹಾಗಿದ್ರೆ ವಿಧಾನ ಮಾಡುವ ಸ್ಥಳ ಎಲ್ಲಿ ಎಂದು ತಿಳಿದುಕೊಳ್ಳೋಣ. ಮನೆಯಲ್ಲಿ ಯಾವುದೇ ಏಕಾಂತ ಸ್ಥಳದಲ್ಲಿ ನೀವು ಈ ವಿಧಾನವನ್ನು ಮಾಡಬೇಕು. ಅಂದರೆ ಮನೆಯಲ್ಲಿ ಅಂತಹ ಸ್ಥಳದಲ್ಲಿ ಕುಳಿತು ವಿಧಾನ ಮಾಡಿ. ಅಲ್ಲಿ ವಿಧಾನ ಮಾಡುವಾಗ ಯಾರೂ ನಿಮ್ಮನ್ನು ತಡೆಯಬಾರದು, ನೋಡಬಾರದು. ಈಗ ವಿಧಾನ ಮಾಡಲು ಮೊದಲು 4 ಕಾಳು ಮೆಣಸಿನ ಕಾಳುಗಳನ್ನು ತೆಗೆದುಕೊಳ್ಳಬೇಕು. ನೋಡಿ, ನೀವು ತೆಗೆದುಕೊಳ್ಳುವ ಕಾಳು ಮೆಣಸಿನ ಕಾಳುಗಳು, ಅಂದರೆ ಬ್ಲ್ಯಾಕ್ ಪೇಪರ್ ಕಾಳುಗಳು. ಯಾವುದೇ ರೀತಿಯಲ್ಲಿ ಒಡೆದಿರಬಾರದು.
ಒಂದು ಕಾಳು ಮೆಣಸಿನ ಕಾಳುಗಳು ಕೂಡ ಒಡೆದಿರಬಾರದು. ಇಲ್ಲದಿದ್ದರೆ ವಿಧಾನ ಕೆಲಸ ಮಾಡುವುದಿಲ್ಲ. 4 ಮೆಣಸಿನ ಕಾಳುಗಳನ್ನು ತೆಗೆದುಕೊಂಡು ನೀವು ಕುಳಿತುಕೊಳ್ಳಬೇಕು. ನೆಲದ ಮೇಲೆ ಕುಳಿತುಕೊಂಡು ಮಾಡಬಹುದು. ನಿಮಗೆ ನೆಲದ ಮೇಲೆ ಕುಳಿತುಕೊಳ್ಳಲು ಸಾಧ್ಯ ಆಗದೇ ಇದ್ದರೆ ಹಾಸಿಗೆಯ ಮೇಲೆ, ಕುರ್ಚಿಯ ಮೇಲೆ, ನೀವು ಎಲ್ಲಿಯಾದರೂ ಕುಳಿತುಕೊಂಡು ಈ ವಿಧಾನವನ್ನು ಮಾಡಬಹುದು. ಸ್ನೇಹಿತರೆ, 4 ಕಾಳು ಮೆಣಸಿನ ಕಾಳುಗಳನ್ನು ನೀವು ಎಡ ಕೈಯಲ್ಲಿ ಹಿಡಿದುಕೊಳ್ಳಬೇಕು. 1 ಕಾಳು ಮೆಣಸಿನ ಕಾಳನ್ನು ತೆಗೆದುಕೊಂಡು ಒಂದು ಮಂತ್ರವನ್ನು ಹೇಳಬೇಕು. ಏನು ಮಂತ್ರ? ಓಂ ಶ್ರೀ ಭೈರವಾಯ ನಮಃ. ನಂತರ 2ನೇ ಕಾಳು ಮೆಣಸಿನ ಕಾಳನ್ನು ಕೈಯಲ್ಲಿ ಹಿಡಿದುಕೊಂಡು ಮತ್ತೆ ಅದೇ ಮಂತ್ರ ಹೇಳಬೇಕು. ಓಂ ಶ್ರೀ ಭೈರವಾಯ ನಮಃ. ಪ್ರತಿ ಕಾಳು ಮೆಣಸಿನ ಕಾಳುಗಳಿಗೆ ನೀವು ಓಂ ಶ್ರೀ ಭೈರವಾಯ ನಮಃ, ಓಂ ಶ್ರೀ ಭೈರವಾಯ ನಮಃ ಎಂದು ಮಂತ್ರವನ್ನು ಹೇಳಬೇಕು. ಕಾಳು ಮೆಣಸಿನ ಕಾಳುಗಳನ್ನು ಇನ್ನೊಂದು ಕಡೆ ಇಡುತ್ತಾ ಹೋಗಬೇಕು. ಯಾವುದಾದರೂ ಬಟ್ಟಲಿನಲ್ಲಿ ಇಡಿ. ಯಾವುದೇ ಪೇಪರ್ ಮೇಲೆ ಇಡಬಹುದು ಅಥವಾ ನೆಲದ ಮೇಲೆಯೂ ಇಡಬಹುದು. 4 ಕಾಳು ಮೆಣಸಿನ ಕಾಳುಗಳನ್ನು ನೀವು ಕೈಯಿಂದ ಕೆಳಗೆ ಇಡುವಾಗ ಮಂತ್ರವನ್ನು ತುಂಬಾ ಗಮನದಿಂದ ಹೇಳಬೇಕು. ಮಂತ್ರ ಸ್ಕ್ರೀನ್ ಮೇಲೆ ಕಾಣಿಸುತ್ತಿದೆ. ಅಲ್ಲಿಂದ ನೀವು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಬಹುದು ಅಥವಾ ಯಾವುದೇ ರೀತಿಯಲ್ಲಿ ನಿಮ್ಮ ಬಳಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಬಹುದು. ಈ ಮಂತ್ರವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ತುಂಬಾ ಸರಳ ಮಂತ್ರ. ಓಂ ಶ್ರೀ ಭೈರವಾಯ ನಮಃ. ಏಕೆಂದರೆ ಮಂತ್ರ ಇಲ್ಲಿ ತುಂಬಾ ಮುಖ್ಯ. ಇದರ ನಂತರ ನೀವು ಏನು ಮಾಡಬೇಕು ಎಂದರೆ ಆ 4 ಕಾಳು ಮೆಣಸಿನ ಕಾಳುಗಳನ್ನು ನಿಮ್ಮ ಬಲ ಕೈಯ ಹಸ್ತದ ಮೇಲೆ ಇಡಬೇಕು ಮತ್ತು ಬಿಗಿಯಾಗಿ ಮುಷ್ಟಿ ಮುಚ್ಚಿಕೊಳ್ಳಬೇಕು. ನಿಮಗೆ ಸಾಧ್ಯವಾದಷ್ಟು ಬಿಗಿಯಾಗಿ ಮುಷ್ಟಿ ಮುಚ್ಚಬೇಕು. ಮುಷ್ಟಿ ಮುಚ್ಚಿದ ನಂತರ ನೀವು ಹೇಳಬೇಕು, ವೈರಿನಾಶ, ವೈರಿನಾಶ. ನಿಮಗೆ ವೈರಿಯ ಹೆಸರು ತಿಳಿಯದಿದ್ದರೆ ಅಷ್ಟೇ. ಈಗ ವೈರಿಯ ಹೆಸರು ತಿಳಿದಿದ್ದರೆ ಹೆಸರು ಹೇಳಿ ನಾಶ ಎಂದು ಹೇಳಬೇಕು. ಉದಾಹರಣೆಗೆ ರಾಜು ಎಂಬ ವೈರಿಯ ಹೆಸರಾದರೆ ರಾಜುನಾಶ, ರಾಜುನಾಶ ಎಂದು ಹೇಳಬೇಕು. ಅಂತಹ ರೀತಿಯಲ್ಲಿ ನೀವು ಯೋಚಿಸಬೇಕು. ವೈರಿಯ ಶಕ್ತಿ ಕಡಿಮೆಯಾಗುತ್ತಿದೆ ಮತ್ತು ನಿಮ್ಮ ವೈರಿ ಮತ್ತು ವೈರಿಗಳು ನಾಶವಾಗುತ್ತಿದ್ದಾರೆ. ಅವರು ಸೋಲುತ್ತಿದ್ದಾರೆ. ಅವರು ಮಾಡಿದ್ದು ಎಲ್ಲವೂ ಮಂತ್ರ, ಮಾಟ, ತಂತ್ರ, ಕಪ್ಪು ಛಾಯೆ ಎಲ್ಲವೂ ನಿಮ್ಮ ಮೇಲಿಂದ ತೆಗೆಯಲ್ಪಡುತ್ತಿದೆ. ನಿಮ್ಮ ವ್ಯಾಪಾರದಿಂದ, ನಿಮ್ಮ ಹಣದಿಂದ ತೆಗೆಯಲ್ಪಡುತ್ತಿದೆ. ಏಕೆಂದರೆ ಬಹಳ ಬಾರಿ ಗುಪ್ತ ವೈರಿಗಳು ಬಹಳಷ್ಟು ಕ್ರಿಯೆಗಳನ್ನು ಮಾಡಿಸುತ್ತಾರೆ. ಅದರಿಂದ ವ್ಯಕ್ತಿಯ ನಾಶ ಆರಂಭವಾಗುತ್ತದೆ. ಇಷ್ಟು ಮಾಡಿದ ನಂತರ ನೀವು ಏನು ಮಾಡಬೇಕು ಎಂದರೆ ನಿಮ್ಮ ಬಳಿ ಇರುವ ಕಾಳು ಮೆಣಸಿನ ಕಾಳುಗಳನ್ನು ನಿಮ್ಮ ಶೌಚಗೃಹಕ್ಕೆ ತೆಗೆದುಕೊಂಡು ಹೋಗಬೇಕು. ಶೌಚಾಲಯಕ್ಕೆ ಹೋದ ನಂತರ ನೀವು ಒಂದೊಂದು ಕಾಳು ಮೆಣಸಿನ ಕಾಳುಗಳನ್ನು ಶೌಚಾಲಯದಲ್ಲಿ ಹಾಕಬೇಕು. 4 ಕಾಳುಗಳನ್ನು ಒಟ್ಟಿಗೆ ಹಾಕಬಾರದು, ಒಂದೊಂದಾಗಿಯೇ ಹಾಕಬೇಕು. 1 ಕಾಳು ಹಾಕಿ ಹನ್ ಹನ್ ಸ್ವಾಹ ಎಂದು ಹೇಳಬೇಕು. ನಂತರ 2ನೇ ಕಾಳು ಮೆಣಸಿನ ಕಾಳನ್ನು ಎತ್ತಿ ಹಾಕಿ ಮತ್ತೆ ಹನ್ ಹನ್ ಸ್ವಾಹ ಎಂದು ಹೇಳಬೇಕು. ಪ್ರತಿ ಕಾಳು ಮೆಣಸಿನ ಕಾಳುಗಳಿಗೆ ಹನ್ ಹನ್ ಸ್ವಾಹ ಎಂದು ಹೇಳಬೇಕು. ಇದರ ನಂತರ ನೀವು ನೀರು ಹರಿಯುವಂತೆ ಮಾಡಬೇಕು ಮತ್ತು ಎಲ್ಲಾ ಕಾಳು ಮೆಣಸಿನ ಕಾಳುಗಳು ಹರಿಯಬೇಕು. ನೋಡಿ, ನಿಮ್ಮ ವೈರಿಯು ನಿಮ್ಮ ಮೇಲೆ ಏನಾದರೂ ಮಾಡಿಸಿ ಇಟ್ಟಿದರೆ, ಯಾವುದೇ ಮಾಟ, ತಂತ್ರಕ್ರಿಯೆ, ಕಪ್ಪು ಜಾದು, ಮಾಟ ಮಂತ್ರ ಎಲ್ಲವೂ ಈ ಕಾಳು ಮೆಣಸಿನಲ್ಲಿ ಬಂದು ಸೇರುತ್ತದೆ. ಈಗ ನೀವು ಆ ಕಾಳು ಮೆಣಸಿನ ಕಾಳುಗಳನ್ನು ಹರಿಸಿದ್ದೀರಿ. ಆದ್ದರಿಂದ ವೈರಿಯು ಮಾಡಿದ್ದು ಎಲ್ಲವೂ ಕಾಳು ಮೆಣಸಿನ ಕಾಳುಗಳೊಂದಿಗೆ ಹೋಗಿದೆ. ನಿಮ್ಮ ವೈರಿಗಳು ಮುಂದೆಯೂ ನಿಮ್ಮ ಮೇಲೆ ಏನಾದರೂ ಮಾಡಲು ಯೋಚನೆ ಮಾಡಿದರೆ ಅಥವಾ ಮಾಡಿಸಿದರೆ ನೀವು ಈ ವಿಧಾನವನ್ನು ಮತ್ತೆ ಮಾಡಿಕೊಳ್ಳಿ. ನಿಮಗೆ ಜೀವನದಲ್ಲಿ ಕಷ್ಟಗಳು ಬಹಳ ಬರುತ್ತಿವೆ. ನಿಮ್ಮ ಸಮಸ್ಯೆಗಳು ದೂರವಾಗುತ್ತಿಲ್ಲ. ಮನೆಯಲ್ಲಿ ಅನಿರೀಕ್ಷಿತ ಅಪಘಾತಗಳು ನಡೆಯುತ್ತಿವೆ ಎಂದು ಅನಿಸಿದರೆ ತಪ್ಪದೆ ಈ ವಿಧಾನವನ್ನು ಮಾಡಿ ನೋಡಿ. ನಿಮಗೆ ಯಾವಾಗಲೂ ಜೀವನದ ಕಷ್ಟಗಳು ಮತ್ತು ದುಃಖಗಳು ಒಮ್ಮೆಲೆ ಹೆಚ್ಚಾಗುತ್ತಿವೆ, ಒಮ್ಮೆಲೆ ಹಣ ನಷ್ಟವಾಗುತ್ತಿದ್ದರೆ, ಸಾಲದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಎಂದು ನಿಮಗೆ ಅನಿಸುತ್ತಿದ್ದರೆ ತಪ್ಪದೆ ಈ ವಿಧಾನವನ್ನು ಮಾಡಿಕೊಳ್ಳಿ.
ಉದಾಹರಣೆಗೆ ಪ್ರತಿ 2 ರಿಂದ 3 ತಿಂಗಳಿಗೊಮ್ಮೆ ಅಥವಾ ಪ್ರತಿ ತಿಂಗಳಿಗೊಮ್ಮೆ ಮಾಡಬಹುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಇಲ್ಲದಿದ್ದರೆ ಈ ವಿಧಾನವನ್ನು ಎಂದಿಗೂ ಮಾಡಬೇಡಿ. ನಿಮಗೆ ವೈರಿಗಳು ಬಹಳ ಕಾಡುತ್ತಿದ್ದಾರೆ, ವೈರಿಗಳು ಹಿಂದೆ ಬಿದ್ದಿದ್ದಾರೆ ಎಂದು ನಿಮಗೆ ಅನಿಸಿದಾಗಲೆಲ್ಲ ಈ ವಿಧಾನ ಮಾಡಿ ಮತ್ತು ಅದರ ಚಮತ್ಕಾರವನ್ನು ರಾತ್ರೋರಾತ್ರಿ ನೋಡಿ. ಇದು ತುಂಬಾ ಉತ್ತಮ ವಿಧಾನ. ವೈರಿಯ ಎಲ್ಲ ಗರ್ವವನ್ನು ಈ ವಿಧಾನ ಕಿತ್ತು ಹಾಕುತ್ತದೆ. ಏಕೆಂದರೆ ಈ ವಿಧಾನವೇ ಅಂತದ್ದು. ವೈರಿಯು ನಿಮ್ಮನ್ನು ತಿರುಗಿ ನೋಡುವ ತಪ್ಪು ಕೂಡ ಮಾಡುವುದಿಲ್ಲ. ಈ ವಿಧಾನವನ್ನು ಯಾವುದೇ ವ್ಯಕ್ತಿ ಮಾಡಬಹುದು. ಈ ವಿಧಾನವನ್ನು ಯಾವಾಗ ಮಾಡಬೇಕು? ರಾತ್ರಿಯಲ್ಲೇ ಮಾಡಬೇಕು. ಬೆಳಗ್ಗೆಯೂ ಕೂಡ ಮಾಡಬಹುದು. ಆದರೆ ರಾತ್ರಿ ಮಾಡಿದರೆ ವಿಧಾನ ತಕ್ಷಣ ಕೆಲಸ ಮಾಡುತ್ತದೆ. ಎಷ್ಟು ಬಾರಿ ಮಾಡಬೇಕು? 2 ರಿಂದ 3 ಬಾರಿ ಮಾಡಿದರೆ ವೈರಿ ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ದೂರವಾಗುತ್ತಾನೆ. ನೋಡಿ, ಇದನ್ನು ಸ್ತ್ರೀಯರು, ಪುರುಷರು ಯಾರು ಬೇಕಾದರೂ ಮಾಡಬಹುದು. ಈಗ ನಿಮಗೆ ಏನಾದರೂ ಕೇಳುವುದಿದ್ದರೆ ಕಮೆಂಟ್ ಮಾಡುವ ಮೂಲಕ ಕೇಳಿ. ಸ್ನೇಹಿತರೆ, ತಪ್ಪದೆ ಜೈ ದುರ್ಗಾ ಮಾತೆ ಎಂದು ಕಮೆಂಟ್ ಮಾಡಿ. ಆ ದುರ್ಗಾ ಮಾತೆಯ ಆಶೀರ್ವಾದದಿಂದ ಯಾವ ದುಷ್ಟ ಶಕ್ತಿಗಳು, ಮಾಟ ಮಂತ್ರ ನಿಮ್ಮ ಹತ್ತಿರ ಬರುವುದಿಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.